ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. SLC 2024ನೇ ಸಾಲಿನಲ್ಲಿ ಸೈನ್ಸ್ ಎಕ್ಸಾಮ್ ಬರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಗುಡ್ ನ್ಯೂಸ್ ಆದರೆ ಇದೆ. ಅದೇನಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ತಪ್ಪದೇ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ. ಮತ್ತು ಹೊಸದಾಗಿ ಯಾರು ಚಾನಲ್ಗೆ ವಿಸಿಟ್ ಮಾಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಯಾಕಂದರೆ ಇದೇ ರೀತಿ ಎಲ್ಲ ಎಜುಕೇಷನ್ ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಆದ್ದರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ SLC 2024 ಸಾಲಿನ ಸೈನ್ಸ್ ಎಕ್ಸಾಮ್ನಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ ಆದರೆ ಮಾಡಿದ್ದಾರೆ. ಯಾವ ರೀತಿ ಅಂದರೆ ಕ್ವಶನ್ನ ಕ್ಲಿಯರ್ ಆಗಿದ್ರೆ ಮೆನ್ಷನ್ ಮಾಡಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಉತ್ತರ ಬರೆಯೋದಲ್ಲಿ ತುಂಬ ತೊಂದರೆ ಆಗಿದೆ. ಆದ್ದರಿಂದ ಇದರ ಬಗ್ಗೆ ಒಂದು ಲೆಟರ್ ಬಂದುಬಿಟ್ಟು ಶಿರಸಿ ಜಿಲ್ಲೆಯ ಎಲ್ಲ ಶೈಕ್ಷಣಿಕ ಮಂಡಳಿ ಕೂಡಿಬಿಟ್ಟು ನಿಮ್ಮ ಶಾಲಾ ಮತ್ತು ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಇದಕ್ಕೆ KSEBಗೆ ಒಂದು ಪತ್ರವನ್ನಾದರೆ ಸಲ್ಲಿಸಿದ್ದಾರೆ. ಅಲ್ಲಿ ಯಾವ ಮಾರ್ಕ್ಸ್ಗೆ ಎಷ್ಟು ಅಂಕ ಕೊಡಬೇಕು, ಯಾವ ರೀತಿ ಮಿಸ್ಟೇಕ್ ಆಗಿದೆ ಅಂತ ಮೆನ್ಷನ್ ಆದರೆ ಮಾಡಿದ್ದೀರಾ. ಯಾವ ಕ್ವಶನ್ ಯಾವ ರೀತಿ ಮಿಸ್ಟೇಕ್ ಆಗಿದೆ ಅಂತ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಆದ್ದರಿಂದ ಶಿರಸಿ ಅವರು KSEBಗೆ ಒಂದು ಲೆಟರ್ ಆದರೆ ಕಳಿಸಿದ್ದಾರೆ. 7 ಅಂಕಗಳ ಗ್ರೇಸ್ ಮಾರ್ಕ್ಸ್ ಬೇಕು ಅಂತ. ಯಾವ ಕ್ವಶನ್ ಮಿಸ್ಟೇಕ್ ಆಗಿದೆ ಈಗ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಬಂದುಬಿಟ್ಟು 28th ಕ್ವಶನ್ನು ಮೆಂಡಲ್ನ ಪ್ರಯೋಗದಲ್ಲಿ ಅಂತ ಇರಬೇಕು. ಆದರೆ ಅಲ್ಲಿ ಮೆಂಡಲ್ ಅವರ ಹೆಸರನ್ನಾದರೆ ಕೊಟ್ಟಿಲ್ಲ. ಪ್ರತಿ ವರ್ಷ ಕ್ವಶನ್ ಪೇಪರ್ ತೆಗಿತಿದ್ರಲ್ಲ ಅವರು ಯಾವ ರೀತಿ ಅಂದರೆ ಮೆಂಡಲ್ ಹೆಸರು ಖಂಡಿತ ಕೊಡ್ತಿದ್ರು. ಆದರೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಮೆಂಡಲ್ ಅವರ ಹೆಸರನ್ನು ಮೆನ್ಷನ್ ಮಾಡಿಲ್ಲ. ಆದ್ದರಿಂದ ಇದು ಯಾವ ಪ್ರಯೋಗ ನಿಜವೇ ಅಲ್ವಾ ಅಂತ ವಿದ್ಯಾರ್ಥಿಗೆ ಗೊತ್ತೇ ಆಗೋದಿಲ್ಲ. ಆದ್ದರಿಂದ ಇದಕ್ಕೆ 1 ಮಾರ್ಕ್ಸ್ ಕೊಡಬೇಕು ಅಂತ ಪತ್ರ ಆದರೆ ಸಲ್ಲಿಸಿದ್ದಾರೆ. ನಿಮಗೆ 31 ಕ್ವಶನ್ ಆದರೆ ಆಬ್ಜೆಕ್ಟಿವ್ ಟೈಪ್ ಆದರೆ ಕೇಳಿದ್ರು. ಅಲ್ಲಿ ಉದಾಹರಣೆ ಸಮೇತ ಪ್ರಶ್ನೆ ಕೇಳಬೇಕು. ಪ್ರತಿ ವರ್ಷ ಉದಾಹರಣೆ ಸಮೇತನ ಸರಪಳಿಯನ್ನು ಕೊಟ್ಬಿಟ್ಟು ಆಹಾರ ಸರಪಳಿಯನ್ನು ಕೊಟ್ಟರು ಕ್ವಶನ್ ಕೇಳ್ತಿದ್ರು. ಆದರೆ ಈ ವರ್ಷ ಏನು ಮಾಡಿದ್ದಾರೆ, ಯಾವುದೇ ಉದಾಹರಣೆ ಕೊಟ್ಟಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ವಯಿಕ ಪ್ರಶ್ನೆ ಆದರೆ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಪಾಸ್ ಆಗೋದರಲ್ಲಿ ಕೂಡ ತೊಂದರೆ ಆಗ್ತದೆ. ಆದ್ದರಿಂದ ಇದಕ್ಕೂ ಕೂಡ 1 ಮಾರ್ಕ್ಸ್ ನೀಡಬೇಕು ಅಂತ ಮನವಿ ಆದರೆ ಸಲ್ಲಿಸಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 36 ಕ್ವಶನ್ನು. ಇಲ್ಲೂ ಕೂಡ ಮಿಸ್ಟೇಕ್ ಆಗಿದೆ. ಬಂದುಬಿಟ್ಟು 1.5 ಅಂಕನ ನಿಗದಿ ಮಾಡಬೇಕು ಅಂತ ವಿನಂತಿ ಆದರೆ ಸಲ್ಲಿಸಿದ್ದಾರೆ. ಇನ್ನು 37 ಕ್ವಶನ್. ಇಲ್ಲೂ ಕೂಡ 1 ಅಥವಾ 2 ಅಂಕ ಬೇಕೆಂದು ವಿನಂತಿ ಆದರೆ ಸಲ್ಲಿಸಿದ್ದಾರೆ. ಮೇನಾಗಿ ಮತ್ತೊಂದು ಪ್ರಾಬ್ಲಮ್ ನಿಮ್ಮ ಡಯಾಗ್ರಾಮ್ನಲ್ಲಿ ಆದರೆ ಆಗಿದೆ. ಏನಾಗಿದೆ ಅಂತ ಈಗ ಹೇಳ್ತೇನೆ ನೋಡಿ. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಇರ್ತದೆ ಅಂದರೆ ಚಿತ್ರ ಬಿಡಿಸುವ ಕೌಶಲ್ಯಕ್ಕೆ 14 ಅಂಕ ಇರ್ತವೆ ಮತ್ತು ಉನ್ನತ ಕೌಶಲ್ಯಕ್ಕೆ 2 ಅಂಕ ಇರ್ತವೆ. ಒಟ್ಟಾರೆ 16 ಅಂಕ ಪ್ರತಿ ಏರಲ್ಲಿ ಕ್ವಶನ್ ಪೇಪರಲ್ಲಿ ಇರ್ತದೆ. ಮತ್ತು ರೂಲ್ಸ್ ಕೂಡ ಅದೇ ರೀತಿ ಇದೆ ಬ್ಲೂ ಪ್ರಿಂಟ್ ಪ್ರಕಾರ. ಆದರೆ ಈ ವರ್ಷ ಯಾವ ರೀತಿ ಮಾಡಿದ್ದಾರೆ ಅಂದರೆ ಈ ವರ್ಷ ಬಂದುಬಿಟ್ಟು 15 ಅಂಕಗಳೇ ಪ್ರಶ್ನೆ ಕೇಳಿದ್ದಾರೆ ಮತ್ತು ಕೌಶಲ್ಯಕ್ಕೆ ಹೆಚ್ಚು ಅಂಕ ನೀಡಿದ್ದಾರೆ. ಅಂದರೆ ಅನ್ವಯಿಕ ಪ್ರಶ್ನೆ ಆಗಿದರೆ ಹೆಚ್ಚು ಅಂಕ ನೀಡಿದ್ದಾರೆ. ಟೋಟಲ್ ಆಗಿ ಡಯಾಗ್ರಾಮ್ಗೆ ಬಂದುಬಿಟ್ಟು ಡಿಫಿಕಲ್ಟ್ ಆಗಿ ಅನ್ವಯಿಕ ಪ್ರಶ್ನೆ ಆದರೆ ಕೇಳಿದ್ದಾರೆ. ಇದು ಬ್ಲೂ ಪ್ರಿಂಟ್ ಪ್ರಕಾರ ಮತ್ತು ಎಕ್ಸಾಮ್ ರೂಲ್ಸ್ ಪ್ರಕಾರ ಇದು ಆಗಲ್ಲ. ಆದ್ದರಿಂದ ಇಲ್ಲಿಯೂ ಕೂಡ ಅಂಕ ನೀಡಬೇಕೆಂದು ರಿಕ್ವೆಸ್ಟ್ ಆದರೆ ಮಾಡಿದ್ದಾರೆ. ಮತ್ತು ಟೋಟಲ್ ಆಗಿ 4 + 3 ಅಂಕ 7 ಅಂಕ ನಮಗೆ ಎಕ್ಸಾಮ್ನಲ್ಲಿ ಗ್ರೇಸ್ ಮಾರ್ಕ್ಸ್ ನೀಡಬೇಕು ಅಂತ. ಆದರೆ ಶಿರಸಿಯಲ್ಲಿ ಶಿಕ್ಷಣ ಇಲಾಖೆಯವರು ಅಂದರೆ ಒಟ್ಟು ಮಂಡಳಿ ಕೂಡಿ KSEB ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಗೆ ಬೇಡಿಕೆ ಆದರೆ ಸಲ್ಲಿಸಿದ್ದಾರೆ. ಇದರ ರಿಸಲ್ಟ್ ಆದಷ್ಟು ಬೇಗ ಬರ್ತದೆ. ಯಾಕಂದರೆ ಇವ್ಯಾಲ್ಯೂಷನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಈ ರಿಸಲ್ಟ್ನ ಹೇಳ್ತಾರೆ. ಅಪ್ಡೇಟ್ ಬಂದ ತಕ್ಷಣ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೆ ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತಪ್ಪದೇ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.